ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧಕ್ಕೆ ಯಾವಾಗ ವಿರಾಮ ಬೀಳುತ್ತೋ ಅಂತ ಇಡೀ ಪ್ರಪಂಚವೇ ಕಣ್ಣು ತೆರೆದು ಕಾತರದಿಂದ ಕಾಯ್ತಾ ಇರುವಂಥದ್ದು ಒಂದೇ ವಿಚಾರ, ಯುದ್ಧಕ್ಕೆ ವಿರಾಮ ಯಾವಾಗ ಅಂತ. ಸೊ ಟ್ರಂಪ್ ಇದಕ್ಕೆ ವಿರಾಮ ಕೊಡಬೇಕು ಅಂತ ಬಯಸ್ತಾ ಇದ್ರೆ, ಇರಾನ್ ಮಾತ್ರ ಈಗ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ವಿರಾಮ ಕೊಡುವಂಥ ಕೆಲಸ ಇರಾನ್ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಅದರ ಷರತ್ತುಗಳಿಗೆ ತಕ್ಕಂತೆ ನೀವು ನಡ್ಕೊಳ್ಬೇಕು ಅನ್ನೋದಷ್ಟೇ ಅದರ ಆಗ್ರಹ. ಇರಾನ್ ಇಸ್ರೇಲ್ ನಡುವಿನ ಸಮರ ಕೊನೆಗಾಣುತ್ತಾ? ಇಂದು ರಾತ್ರಿಯೇ ಘೋಷಣೆ ಆಗುತ್ತಾ ಕದನ ವಿರಾಮ? ಹಾರ್ಮುಜ್ ಓಪನ್ಗೆ ಪಟ್ಟು ಹಿಡಿದಿದೆ ಈಗ ಅಮೆರಿಕ. ಯುದ್ಧ ಪರಿಹಾರಕ್ಕೆ ಒತ್ತಾಯಿಸ್ತಾ ಇದೆ ಇರಾನ್. ಏನ್ ನಷ್ಟ ಆಗಿದೆ ಅದನ್ನೆಲ್ಲ ನೀವು ಕೊಡಬೇಕು ಅಂತ. ಹಾರ್ಮುಜ್ ತೆರೆದ್ರೆ ಇವತ್ತೇ ಯುದ್ಧ ಸಾಧ್ಯತೆ, ಇವತ್ತೇ ಅಂತ್ಯ ಆಗುತ್ತೆ ಯುದ್ಧ. ಸೊ ಇವತ್ತೇ ಅಂತ್ಯ ಆಗುತ್ತೆ ಹಾರ್ಮುಜ್ ಅನ್ನ ತೆರೆದ್ರೆ. ಇಲ್ಲದೇ ಇದ್ರೆ ಇನ್ನಷ್ಟು ಭೀಕರವಾಗುತ್ತೆ. ಆದರೆ ಸಮಸ್ಯೆ ಏನು ಅಂತಂದ್ರೆ ಯುದ್ಧ ಪರಿಹಾರಕ್ಕೆ ಈಗ ಇರಾನ್ ಒತ್ತಾಯಿಸ್ತಾ ಇದೆ. ಬಟ್ ಅಮೆರಿಕಾವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಿದೆ. ಹಾಗಾಗಿ ಅದೇ ಗಲ್ಫ್ ರಾಷ್ಟ್ರಗಳಿಗೆ ಕೇಳ್ತಾ ಇದೆ, ನೀವು ಒಂದಿಷ್ಟು ಕೈ ಜೋಡಿಸಬೇಕು ಇದಕ್ಕೆ ಅಂತ. ಆಗಿರುವಂಥ ನಷ್ಟಕ್ಕೆ ಪರಿಹಾರವನ್ನು ಕೊಡಿ ಅಂತೇಳಿ ಅಮೆರಿಕ ಕೂಡ ಕೇಳ್ತಾ ಇದೆ. ಆ ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವಂತಹ ಅಮೆರಿಕದ ವಾಯುನೆಲೆ, ನೌಕಾನೆಲೆ, ಭೂನೆಲೆ ಇವುಗಳನ್ನೆಲ್ಲ ಧ್ವಂಸ ಮಾಡಿದೆಯಲ್ಲ ಇರಾನ್, ಅವುಗಳಿಗೆಲ್ಲ ಸ್ವಲ್ಪ ಕೊಡಿ ನೀವು ಅಂತ ಕೇಳ್ತಾ ಇದೆ. ಕಾರಣ ಈಗ ಅಮೆರಿಕಾನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟದಲ್ಲಿದೆ. ಹೀಗಿರಬೇಕಾದ್ರೆ ಇರಾನ್ಗೆ ಅದು ಯಾವ ರೀತಿಯಲ್ಲಿ ಅದು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಬಟ್ ಇರಾನ್ ಮಾತ್ರ ಅದೆಲ್ಲ ತಲೆ ಕೆಡಿಸ್ಕೊಳ್ತಿಲ್ಲ. ನೀವು ಡ್ಯಾಮೇಜ್ ಮಾಡಿದ್ದೀರಾ, ಅದರ ಪರಿಹಾರ ಕೊಡಿ ಅಷ್ಟೇ, ಬೇರೆ ಏನೂ ಇಲ್ಲ. ಯಾವ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ನಷ್ಟವಾಗಿ ಹೋಗ್ಬಿಟ್ಟಿದೆ ಅದರ ಪರಿಹಾರವನ್ನು ನೀವು ಕೊಡಿ. ಅದು ಹೆಂಗೆ ಕೊಡ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ. ಮೊದಲನೇ ಷರತ್ತು ಅವರದ್ದು ಇದೆ. ಸೊ ಹಾಗಾಗಿ ಅಮೆರಿಕ ಹೇಳ್ದಂಗ್ಲೇ ಕೇಳಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಈಗ. ಸೊ ಹಾಗಿದ್ದಾಗ ಈ ಪರಿಹಾರವನ್ನ ಕಂಡುಕೊಳ್ಳೋದು ಹೇಗೆ? ಹಾಗಿದ್ದಾಗ ಈ ಸಮಸ್ಯೆ ಬಗೆಹರಿಯೋದೇ ಅಲ್ವಾ? ಅವರು ಷರತ್ತು ಇವರು ಷರತ್ತು ಅಂದರೆ ಯಾರಾದರೂ ಒಬ್ಬರು ಬರಲೇಬೇಕು. ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಸೂತ್ರ ಅಂತಿದ್ದಾರೆ. 2 ಹಂತದ ಸೂತ್ರವನ್ನು ಈಗ ಪಾಕಿಸ್ತಾನ ಸಿದ್ಧಪಡಿಸಿದೆ. ಮೊದಲ ಹಂತದಲ್ಲಿ 45 ದಿನ ಕದನ ವಿರಾಮ ಪ್ರಸ್ತಾಪವನ್ನು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 45 ದಿನದ ಕದನ ವಿರಾಮ ಪ್ರಸ್ತಾಪ. 2 ಕಡೆ ಯುದ್ಧಕ್ಕೆ ಶಾಶ್ವತ ಅಂತ್ಯ ಹಾಡಲು ಮಾತುಕತೆ ಸಾಧ್ಯತೆ ಇದೆ. ಫಸ್ಟ್ ಯುದ್ಧ ನಿಲ್ಲಿಸಿ ತದನಂತರ ಮಾತುಕತೆಯನ್ನು ಮಾಡುವಂಥ ಲೆಕ್ಕಾಚಾರ. ಮಾತುಕತೆಯಲ್ಲಿ ಪ್ರಗತಿ ಕಂಡು ಬಂದರೆ ಅಂತಿಮವಾದಂಥ ಒಪ್ಪಂದಕ್ಕೆ ಬರುವಂಥದ್ದಿದೆ. ಆದರೆ ಇರಾನ್ ಯಾವ ಒಪ್ಪಂದಕ್ಕೂ ಕೂಡ ರೆಡಿ ಆಗ್ತಾ ಇಲ್ಲ. ಅಂತಿಮ ಒಪ್ಪಂದಕ್ಕೆ ಹೆಚ್ಚಿನ ಸಮಯ ನೀಡಲು ವಿರಾಮ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ. ಅದರ ಅರ್ಥ 45 ದಿನ ವಿರಾಮ ಏನಿದೆ, ಈ ವಿರಾಮದಲ್ಲಿ ಮಾತುಕತೆ ಮಾಡಿಕೊಂಡು ಒಪ್ಪಂದವನ್ನು ಮಾಡೋದಾದರೆ 45 ದಿನದ ವಿರಾಮವನ್ನು ಕೂಡ ಇನ್ನೂ ಹೆಚ್ಚಿನ ದಿನಗಳವರೆಗೂ ಕೂಡ ವಿಸ್ತರಿಸುವಂಥದ್ದು. ಸೊ ಹಾಗಾಗಿ ಕದನ ವಿರಾಮ ಘೋಷಣೆ ಯಾವಾಗ ಆಗುತ್ತೆ? ಅಮೆರಿಕ ಬಯಸ್ತಾ ಇದೆ ಕದನ ವಿರಾಮ ಆಗಲಿ ಅಂತೇಳಿ. ಆದರೆ ಇರಾನ್ ಮಾತ್ರ ತನಗಾಗಿರುವಂತಹ ನಷ್ಟವನ್ನು ಭರಿಸಬೇಕು. ಅಮೆರಿಕ ತನಗಾಗಿರುವಂಥ ನಷ್ಟಕ್ಕೆ ನೀವು ಕೊಡಬೇಕು ದುಡ್ಡನ್ನು ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಏನಾಗಿದೆ ಅದೆಲ್ಲವೂ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕು. ಮತ್ತೆ ಆರಂಭದಿಂದಲೂ ಶುರು ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಅವರು ಪರಿಹಾರವನ್ನು ಕೇಳ್ತಾ ಇದೆ ಇರಾನ್. ಅಮೆರಿಕ ಮಾತ್ರ ಈಗ ತನಗೇ ನಷ್ಟ ಆಗ್ಬಿಟ್ಟಿದೆ, ನಾನು ಎಲ್ಲಿಂದ ಕೊಡಲಿ ಅನ್ನೋ ರೀತಿಯಲ್ಲಿ ಅಮೆರಿಕದ ಪರಿಸ್ಥಿತಿ ಇದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಒಂದು ಕಡೆಗೆ ಇರಾನ್ ಷರತ್ತನ್ನು ಹಾಕ್ತಾ ಇರೋದು ತನಗಾಗಿರುವಂಥ ನಷ್ಟವನ್ನು ಭರಿಸಿಕೊಡಬೇಕು ಅಂತ ಹೇಳಿ. ಅಮೆರಿಕ ಹೇಳ್ತಾ ಇರೋದು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ ಅಂಥೇಳಿ. ಆದರೆ ಅಮೆರಿಕ ತನಗೇ ಆಗಿರುವಂಥ ನಷ್ಟವನ್ನು ಗಲ್ಫ್ ರಾಷ್ಟ್ರಗಳಿಗೆ ಕೇಳ್ತಾ ಇದೆ. ವಾಯುನೆಲೆ, ನೌಕಾನೆಲೆ, ಭೂನೆಲೆ ಏನೇನು ದಾಳಿ ಆಗಿದೆ ಗಲ್ಫ್ ರಾಷ್ಟ್ರಗಳಲ್ಲಿ, ಅದಕ್ಕೊಂದಿಷ್ಟು ನೀವೇ ಪರಿಹಾರವನ್ನು ಕೊಡಿ ಅಂಥೇಳಿ. ಹೀಗೆ ಅಮೆರಿಕಾನೇ ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಾನ್ಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಕೊಡುತ್ತೆ? ಈ ಪರಿಹಾರದ ಸಿಗದೇ ಇದ್ದರೆ ಇರಾನ್ ಈ ಯುದ್ಧವನ್ನು ನಿಲ್ಲಿಸುತ್ತಾ? ಇದೇ ಮೂಲವಾಗಿ ಕಾಡುವಂಥ ಪ್ರಶ್ನೆ. ಅರುಣ್ ನೋಡಿ, ಯುದ್ಧ ಅಂದರೆ ವಿನಾಶ. ಯುದ್ಧವನ್ನು ಮಾಡುವಂತಹ ದೇಶಗಳ ಆರ್ಥಿಕತೆ ದಿವಾಳಿ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈ ಹಿಂದೆ ಸಾಕಷ್ಟು ಯುದ್ಧಗಳಲ್ಲಿ ಇದು ಸಾಬೀತಾಗಿದೆ. ಈಗ ಮತ್ತೆಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಮುಖ್ಯವಾಗಿ ಜಗತ್ತಿನ ಅತಿ ದೊಡ್ಡಣ್ಣ ಅಮೆರಿಕ ಏನಿದೆ, ಅದು ಕೂಡ ಯುದ್ಧವನ್ನು ಮಾಡಿ ಸಾಕಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿರುವಂಥದ್ದು. ಸೊ ಹೀಗಾಗಿ ತಾನೇ ಆರ್ಥಿಕ ಸಂಕಷ್ಟದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಈ ಯುದ್ಧಕ್ಕೆ ಖರ್ಚು ಮಾಡಿದಂಥ ಹಣವನ್ನು ಸ್ವಲ್ಪ ಭಾಗವನ್ನು ನೀವು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಗಲ್ಫ್ ದೇಶಗಳಿಗೆ ನೆರವು ಕೇಳುವಂಥ
ಹಂತಕ್ಕೆ ಅಮೆರಿಕವೇ ಬಂದು ತಲುಪಿದೆ. ಸೊ ಉಳಿದ ದೇಶಗಳ ಪರಿಸ್ಥಿತಿ ಏನಾಗ್ಬೋದು, ಫಾರ್ ಎಕ್ಸಾಂಪಲ್ ಇಸ್ರೇಲ್ ಮತ್ತು ಇರಾನ್ನ ಕಥೆಗಳು ಏನಾಗ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥ ಸಂಗತಿ. ನೋಡಿ, ಇವತ್ತು ತನ್ನ ಆರ್ಥಿಕತೆ ನಷ್ಟ ಆಗಿದ್ರೂ ಕೂಡ ಅಮೆರಿಕ ತನಗಿರುವಂಥ ಪ್ರಾಬಲ್ಯವನ್ನು ಬಳಸಿಕೊಂಡು ಆದಷ್ಟು ಬೇಗ ರಿಕವರ್ ಆಗ್ಬೋದು. ಆದರೆ ಇಸ್ರೇಲ್ ಮತ್ತು ಇರಾನ್ ಈ ಒಂದು ಯುದ್ಧ ಅಥವಾ ಸಂಘರ್ಷದಿಂದ ಹೊರಬರಲಿಕ್ಕೆ ದಶಕಗಳೇ ಬೇಕಾಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದ ಹಾನಿಗಳು ಕೂಡ ಇಲ್ಲಿ ಸಂಭವಿಸಿರುವಂಥದ್ದು. ಸೊ ನ್ಯಾಚುರಲ್ ಆಗಿ ಇಲ್ಲಿಗ ಇರಾನ್ ಕೇಳ್ತಾ ಇರುವಂಥದ್ದು ಅಮೆರಿಕಕ್ಕೆ ಯುದ್ಧ ನಷ್ಟವನ್ನು ಬರೆಸ್ಕೊಡಿ ಅನ್ನುವಂಥದ್ದು. ನೋಡಿ, ಅಮೆರಿಕಕ್ಕೆ 2 ಷರತ್ತುಗಳನ್ನು ಇರಾನ್ ವಿಧಿಸಿರುವಂಥದ್ದು. ಒಂದು, ಸಂಪೂರ್ಣವಾಗಿ ಬೇಷರತ್ತಾಗಿ ಶರಣಾಗತಿ ಆಗಬೇಕು ಅನ್ನುವಂಥ ಕಂಡೀಷನ್ ಏನಿದೆ, ಇದಕ್ಕೆ ನಾವು ಒಪ್ಪಲ್ಲ. ಒಂದು. ಎರಡನೇದ್ದು, ನೀವು ಈ ಒಂದು ಯುದ್ಧವನ್ನು ಏನು ನೀವಾಗೆ ಆರಂಭಿಸಿದ್ದೀರಿ ಇದರ ಯುದ್ಧ ನಷ್ಟವನ್ನು ಕೂಡ ಬರೆಸ್ಕೊಡ್ಬೇಕು ಅನ್ನುವಂಥ 2 ಕಂಡೀಷನ್ ಅನ್ನ ಇಟ್ಟಿದೆ. ಇದರ ಬದಲಿಗೆ ಅಮೆರಿಕ ಹೇಳ್ತಾ ಇರುವಂಥದ್ದು ಕ್ಷಮೆ, ಶರಣಾಗತಿ ಆಗಬೇಕು, ಹಾರ್ಮುಜ್ ಜಲಸಂಧಿಯನ್ನು ತೆರಿಬೇಕು ಅನ್ನುವಂತಹ ಷರತ್ತುಗಳನ್ನು ಇಟ್ಟಿದೆ. ಸೊ ಹೀಗಾಗಿ ಇಲ್ಲಿ ಒಂದು ಕ್ಲಾಶ್ ನಡೀತಾ ಇರುವಂಥದ್ದು. ಪರಸ್ಪರ ಎರಡೂ ದೇಶಗಳು ಈ ಷರತ್ತುಗಳಲ್ಲಿ ನೆಗೋಷಿಯೇಷನ್ ಮಾಡುವಲ್ಲಿ ವಿಫಲ ಆಗ್ತಾ ಇರುವಂಥದ್ದು, ಮತ್ತೆ ಒಂದು ತಾರ್ಕಿಕ ನಿರ್ಧಾರಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಯುದ್ಧ ಮುಂದುವರಿತಾ ಇರುವಂಥದ್ದು ಒಂದು. ಮತ್ತೊಂದು ಕಡೆಗೆ ಇಸ್ರೇಲ್ ಕದನ ವಿರಾಮದ ಬಗ್ಗೆ ಪ್ರಸ್ತಾಪವನ್ನೇ ಮಾಡ್ತಾ ಇಲ್ಲ, ಯುದ್ಧವನ್ನು ಮುಂದುವರಿಸುವಂತ ಲೆಕ್ಕಾಚಾರದಲ್ಲಿದೆ. ಹೀಗಾಗಿ ಅದು ಕೂಡ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದ ಗೋಜಲು ಅಥವಾ ಗೊಂದಲಗಳು ಈ ನಡುವೆ ಇರುವಂಥದ್ದು. ಇನ್ನು ಗಲ್ಫ್ ದೇಶಗಳ ಪರಿಸ್ಥಿತಿ ಕೂಡ ಬಹಳಷ್ಟು ಭಿನ್ನವಾಗಿಲ್ಲ. ಅವು ಕೂಡ ಸಾಕಷ್ಟು ಆರ್ಥಿಕ ನಷ್ಟವನ್ನು ಎದುರಿಸ್ತಾ ಇದ್ದಾವೆ. ಒಂದು, ತನ್ನ ದೇಶದೊಳಗಡೆ ಇರುವಂತಹ ಅಮೆರಿಕದ ನೆಲೆಗಳು ಧ್ವಂಸ ಆಗಿದ್ದಾವೆ. ಅವುಗಳಿಗೆ ಸಾಕಷ್ಟು ದೊಡ್ಡ ಪ್ರಮಾಣದ ಹಣವನ್ನು ವಿನಿಯೋಗಿಸುವಂತ ಕೆಲಸವನ್ನ ಗಲ್ಫ್ ದೇಶಗಳು ಕೂಡ ಮಾಡಿದ್ವು. ಬಿಕಾಸ್ ತಮ್ಮ ದೇಶಕ್ಕೂ ಕೂಡ ಒಂದಷ್ಟು ಭದ್ರತೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ. ನಂಬರ್ 1. ನಂಬರ್ 2, ಈ 38-40 ದಿನಗಳ ಈ ಒಂದು ಅವಧಿಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ವ್ಯಾಪಾರದ ನಷ್ಟ ಆಗಿದೆ. ಕಚ್ಚಾ ತೈಲದ ವ್ಯವಹಾರದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದಾವೆ. ಪ್ರವಾಸೋದ್ಯಮವೂ ಕೂಡ ಕುಸಿದು ಬಿದ್ದಿದೆ. ಸೊ ಹೀಗಾಗಿ ಇಲ್ಲೂ ಕೂಡ ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಗಲ್ಫ್ ದೇಶಗಳಿರುವಂಥದ್ದು. ಸೊ ಈ ಯುದ್ಧ ಅಥವಾ ಸಂಘರ್ಷದಿಂದಾಗಿ ಎಲ್ಲಾ ದೇಶಗಳು ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಹೀಗಾಗಿ ಪರಸ್ಪರ ಸಹಾಯ ಮಾಡುವಂತಹ ಹಂತದಲ್ಲಿ ಯಾರೂ ಕೂಡ ಇಲ್ಲ. ತಮ್ಮ ನಷ್ಟವನ್ನು ತಾವೇ ಬರೆಸ್ಕೊಂಡ್ರೆ ಸಾಕು ಅನ್ನುವಂತಹ ಹಂತದಲ್ಲೂ ಕೂಡ ಈಗ ಇರುವಂಥದ್ದು. ಸೊ ಹೀಗಾಗಿ ಯುದ್ಧ ನಷ್ಟವನ್ನು ಭರಿಸುವಂತಹ ಪ್ರಸ್ತಾಪ ಏನಿದೆ, ಬಹುಶಃ ಅಮೆರಿಕ ಅದನ್ನು ಮಾಡಲಿಕ್ಕಿಲ್ಲ. ಇರಾನ್ ಪಟ್ಟು ಸಡಿಲಿಸದೆ ಇದನ್ನು ಮುಂದುವರಿಸುತ್ತಾ ಅಥವಾ ಕೇವಲ ಅನ್ಕಂಡೀಷನಲ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಈಗ ಸದ್ಯಕ್ಕೆ ಪಾಕಿಸ್ತಾನ ಕೂಡ ನೆಗೋಷಿಯೇಷನ್ ಅನ್ನು ಕೂಡ ಶುರು ಮಾಡಿರುವಂಥದ್ದು. 45 ದಿನಗಳ ಒಂದು ಕದನ ವಿರಾಮದ ಪ್ರಸ್ತಾಪವನ್ನು ಇಟ್ಟಿದೆ. ಈ 45 ದಿನಗಳಲ್ಲಿ ಪರಸ್ಪರ ದಾಳಿಯನ್ನು ಮಾಡಿಕೊಳ್ಳದೆ ಒಂದಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ಒಂದು ತಾರ್ಕಿಕ ನಿಲುವಿಗೆ ಬಂದು ಆ ಬಳಿಕ ಎಲ್ಲವೂ ಕೂಡ ಅಂದುಕೊಂಡಂತಾದ್ರೆ ಮುಂದಿನ ಹಂತದಲ್ಲಿ ಈ ಕದನ ವಿರಾಮವನ್ನು ಮುಂದುವರಿಸೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಹೀಗಾಗಿ ಈ ಕದನ ವಿರಾಮದ ಪ್ರಸ್ತಾಪ ಯಾವ ಹಂತವನ್ನು ತಲುಪುತ್ತೆ ಅನ್ನೋದ್ರ ಮೇಲೆ ಈ ಸಂಘರ್ಷ ಅಂತ್ಯ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈ ವಿಚಾರದಲ್ಲಿ ಆಗುವಂಥ ಬೆಳವಣಿಗೆಗಳು ಪ್ರಪಂಚದ ಮೇಲೆ ಬಹುದೊಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಕಾರಣ ಈಗಾಗಲೇ ಆರ್ಥಿಕ ಯುದ್ಧ ಪ್ರಪಂಚ ಎದುರಿಸ್ತಾ ಇದೆ.